ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನೆಲ್ನಲ್ಲಿ ವೆಲ್ಕಮ್. ಯಾರೆಲ್ಲ ಈ ಹೊಸ ಚಾನೆಲ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಓಕೆ, ಇವತ್ತಿನ ರೀಡಿಂಗಲ್ಲಿ ನಿಮ್ಮಿಂದ ದೂರ ಆಗಿರೋಂಥ ವ್ಯಕ್ತಿ, ಅಂದರೆ ನಿಮಗೆ ಮೋಸ ಮಾಡಿ ಹಣದ ವಿಷಯದಲ್ಲಾಗಿರ್ಬೋದು ಅಥವಾ ಯಾವುದಾದ್ರೂ ನಿಮ್ಮ ಫೀಲಿಂಗ್ಸ್ ಜೊತೆಗೆ ಆಟ ಆಡಿ ನಿಮ್ಮಿಂದ ದೂರ ಆಗಿರೋಂಥ ವ್ಯಕ್ತಿ ಅವರು ಮತ್ತೆ ರಿಟರ್ನ್ ನಿಮ್ಮ ಲೈಫಿಗೆ ಬರ್ತಾರಾ ಅನ್ನೋದನ್ನು ಚೆಕ್ ಮಾಡೋಣ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು, ಅದರ್ವೈಸ್ ನೀವು ಇದನ್ನು ಸ್ಕಿಪ್ ಮಾಡಿ. ಓಕೆ ಓಕೆ ಎಸ್, ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಓಕೆ, ದ ಲವರ್ಸ್ ಕಾರ್ಡ್ ಬಂದಿದೆ. ಓಕೆ, 5 ಆಫ್ ಸಾರ್ಟ್ಸ್ ಆ್ಯಂಡ್ 5 ಆಫ್ ಕಪ್ಸ್, the moon card. Okay, ace of pentacle, bottom of the card the chariot ಬರ್ತಾ ಇದೆ. ಓಕೆ, ಇಲ್ಲಿ ನಿಮ್ಮಿಂದ ಯಾರು ದೂರ ಆಗಿದ್ದಾರೆ ಅಲ್ವಾ, ನಿಮಗೆ ಚೀಟ್ ಮಾಡಿ ಅಥವಾ ನಿಮಗೆ ಮೋಸ ಮಾಡಿ ಯಾರು ನಿಮ್ಮಿಂದ ದೂರ ಆಗಿದ್ದಾರೆ ಅಲ್ವಾ, ಅವರ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವ್ರು ಇಲ್ಲಿ ತುಂಬಾನೇ ಸಫರ್ ಪಡ್ತಾ ಇದ್ದಾರೆ. ಸಮಥಿಂಗ್ ಇಲ್ಲಿ ಕರ್ಮ ರಿಟರ್ನ್ಸ್ ಆಗಿದೆ ಅನ್ನೋಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಿದೆ. ಬಿಕಾಸ್ ಇಲ್ಲಿ ನೋಡಿದಾಗ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಲ್ಲಿ ಪ್ರೀತಿ ವಿಷಯದಲ್ಲಾಗಿರ್ಬೋದು, ಹಣದ ವಿಷಯದಲ್ಲಾಗಿರ್ಬೋದು, ನೀವು ಅವ್ರ ಜೊತೆ ಒಂದು ಟ್ರೂ ಆಗೇ ಇದ್ರಿ. ಬಟ್ ಅವ್ರಿಗೆ ಕಷ್ಟ ಅಂತ ಹೇಳಿದಾಗ ನೀವು ಹಣದ ವಿಷಯದಲ್ಲಿ ತುಂಬಾನೇ ಸಹಾಯನ ಮಾಡಿದ್ದೀರಾ. ಪ್ರೀತಿ ವಿಷಯದಲ್ಲೂ ಅಷ್ಟೇ ಅವರಿಗೆ ಅವ್ರ ಲೈಫಲ್ಲಿ ಅವ್ರ ಫ್ಯಾಮಿಲಿನೂ ಕೂಡ ಅವ್ರಿಗೆ ಸಪೋರ್ಟ್ ಮಾಡಿಲ್ಲ. ಆ ಒಂದು ಸಿಚುವೇಶನ್ ಅಲ್ಲಿ ನೀವು ಅವ್ರಿಗೆ ತುಂಬಾನೇ ಸಪೋರ್ಟಿವ್ ಆಗಿದ್ರಿ ಅಂತ ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಫೈನಾನ್ಷಿಯಲಿ ಆಗಿರ್ಬೋದು, ಪ್ರೀತಿ ವಿಷಯದಲ್ಲಾಗಿರ್ಬೋದು, ಅಥವಾ ಅವ್ರು ಮಾಡೋ ಒಂದು ಕೆಲಸದಲ್ಲಿ ನೀವು ತುಂಬಾನೇ ಸಪೋರ್ಟಿವ್ ಆಗಿ ಅವ್ರ ಜೊತೆಯಾಗಿ ನಿಂತಿದ್ರಿ, ಅವರ ಒಂದು ಬೆನ್ನೆಲುಬಾಗಿ ನೀವು ಅವ್ರಿಗೆ ನಿಂತಿದ್ರಿ. ಬಟ್ ಅದನ್ನ ಅವರು ಇಲ್ಲಿ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ನಿಮಗೆ ನಿಮ್ಮ ಹೆಲ್ಪನ್ನು ತಗೊಂಡು ನಿಮ್ಮಿಂದ ಅವ್ರ ಮೇಲೆದ್ದಿ, ಅಂದ್ರೆ ಅವ್ರ ಲೈಫಲ್ಲಿ ಅವರು ಮೇಲಿನ ಸ್ಥಾನಕ್ಕೆ ಹೋಗಾದ್ಮೇಲೆ ನಿಮ್ಮನ್ನ ಅವರು ಈಗ ಹೇಳ್ತಾರಲ್ವಾ, ಏಣಿ ಹತ್ತಾದ್ಮೇಲೆ ಏಣಿನ ಒದಿಯೋದು ಅಂತ ಹೇಳ್ಬಿಟ್ಟು ಆ ಥರ ನಿಮ್ಮ ಒಂದು ಸಿಚುವೇಶನ್ನ ಕ್ರಿಯೇಟ್ ಮಾಡಿದ್ದಾರೆ. ಬಟ್ ನಿಮ್ಮಿಂದನೇ ಅವ್ರು ಹೆಲ್ಪ್ ತಗೊಂಡು ನಿಮ್ಮಿಂದನೇ ಎಲ್ಲದನ್ನು ಹೆಲ್ಪ್ ಮಾಡಿಸ್ಕೊಂಡು ಇವಾಗ ನೀವು ಬೇಡ ಅಂತ ಹೇಳ್ಬಿಟ್ಟು ಅವ್ರು ನಿಮಗೆ ಚೀಟ್ ಮಾಡಿ ಮೋಸ ಮಾಡಿ ಹೋಗಿರೋಂಥ ಒಂದು ಸಿಚುವೇಶನ್ ಇದೆ. ಅವ್ರು ಇಲ್ಲಿ ರಿಟರ್ನ್ ಬರ್ತಾರ ಅಂತ ಹೇಳಿದ್ರೆ ಇಲ್ಲಿ ಅವ್ರು ರಿಟರ್ನ್ ಬರೋಂಥ ಚಾನ್ಸಸ್ ತುಂಬಾ ಕಡಿಮೆ ಇದೆ. ಯಾಕಂತ ಹೇಳಿದ್ರೆ ಅವರು ನೀವು ಮಾಡಿರೋಂಥ ಹೆಲ್ಪ್ನೆಲ್ಲ ತಗೊಂಡ್ಬಿಟ್ಟು ಅವ್ರ ಲೈಫಲ್ಲಿ ಅವ್ರು ಸೆಟ್ಲ್ ಆಗಿದ್ದಾರೆ. ನೋಡಿ ಇಲ್ಲಿ ಏಸ್ ಆಫ್ ಪೆಂಟಿಕಲ್, ಅವ್ರ ಲೈಫಲ್ಲಿ ಇವಾಗ ಎಲ್ಲದೂ ಇದೆ, ಬಟ್ ನೀವಿಲ್ಲ. ಓಕೆ, ಬಟ್ ನೀವಿಲ್ಲ ಅಂತ ಹೇಳಿ ಅವ್ರೇನು ಬೇಜಾರು ಮಾಡ್ಕೊಂಡು ಅಥವಾ ಅಯ್ಯೋ ಇವ್ರು ಈ ತರ ಮೋಸ ಮಾಡಿದ್ರಲ್ಲ ಅಥವಾ ಈ ತರ ಚೀಟ್ ಮಾಡಿದ್ರಲ್ಲ ಅಂತ ಹೇಳ್ಕೊಂಡು ಕಣ್ಣೀರ್ ಹಾಕೊಂಡಿಲ್ಲ ಆ ವ್ಯಕ್ತಿ. ಓಕೆ, ಸೊ ಜಾಲಿಯಾಗಿ ಎಂಜಾಯ್ ಮಾಡ್ಕೊಂಡು ಅವ್ರ ಲೈಫನ್ನ ಖುಷಿಯಿಂದಾನೇ ರಿಲೀಟ್ ಮಾಡ್ತಿದ್ದಾರೆ. ಬಟ್ ಇಲ್ಲಿ ನೀವು ಸಫರ್ ಆಗ್ತಿದ್ರ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಅಂಡ್ ನಿಮ್ಮ ಫೀಲಿಂಗ್ಸಿಗೆ ಕನೆಕ್ಟ್ ಮಾಡಿದಾಗ ಇಲ್ಲಿ ನೀವು ಅವರಿಗೆ ಹೆಲ್ಪ್ ಮಾಡಿದೆ ಅಥವಾ ಅವ್ರ ಜೀವನ ಹೇಗಿದೆ, ಅವ್ರು ಯಾವ ತರ ಇದ್ದಾರೆ, ಅವ್ರು ಏನಿದ್ದಾರೆ, ಅವ್ರ ಜೊತೆನೆ ನೀವು ಅವ್ರಿಗೆ ಕನೆಕ್ಟ್ ಆಗ್ಬಿಟ್ಟಿದ್ದೀರಾ. ಅವ್ರು ಏನು ಅಂತ ಹೇಳ್ಬಿಟ್ಟು ನೀವು ಅವರಿಗೆ ಕನೆಕ್ಟ್ ಆಗಿ ಅವ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡಿದ್ದೀರಾ ಅಂತೇಳಿ ಬರ್ತಾ ಇದೆ. ದ ಮೂನ್ ಕಾರ್ಡ್ ಬರ್ತಿರೋದ್ರಿಂದ ನಿಮಗೆ ಅವಾಗವಾಗ ತುಂಬಾನೇ ಮೂಡ್ ಸ್ವಿಂಗ್ಸ್ ಆಗುತ್ತೆ ಅಂಡ್ ತುಂಬಾ ನೆಗೆಟಿವ್ ಆಗಿನೂ ಥಿಂಕ್ ಮಾಡ್ತಾ ಇದ್ದೀರಾ ಅಂತಾನು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಿದೆ. ಬಟ್ ಆ ವ್ಯಕ್ತಿ ಬಂದ್ಮೇಲೆ ನಿಮ್ಮ ಲೈಫಲ್ಲಿ ಕೆಲವೊಂದು ಪಾಠಗಳನ್ನ, ಕೆಲವೊಂದು ಜೀವನದ ಪಾಠಗಳನ್ನ ನಿಮಗೆ ಕಲಿಸಿದ್ದಾರೆ ಅನ್ನೋಂಥದ್ದು ಇಲ್ಲಿ ಬರ್ತಾ ಇದೆ. ನೀವು ಓಕೆ, ಚಾನಲೈಸ್ ಮೆಸೇಜ್ ತುಂಬಾನೇ ಫಾಸ್ಟ್ ಆಗಿದೆ ಇಲ್ಲಿ. ನೀವೇನು ಅವರಿಗೆ ಕನೆಕ್ಟ್ ಆಗಿದ್ದೀರಲ್ವಾ, ಎಮೋಷ್ನಲಿ ಆಗಿರ್ಬೋದು ಅಥವಾ ಸಮಥಿಂಗ್ ನೀವು ಇನ್ನೂ ವೆಯ್ಟ್ ಮಾಡ್ತಾ ಇದ್ದೀರಾ, 1 ವರ್ಷದಿಂದನೂ ವೆಯ್ಟ್ ಮಾಡ್ತಿರ್ಬೋದು ಅಥವಾ ತುಂಬಾ ದಿನದಿಂದನೂ ವೆಯ್ಟ್ ಮಾಡ್ತಿರ್ಬೋದು, 1 ವರ್ಷಕ್ಕಿಂತ ಮುಂಚೆ ಜಾಸ್ತಿನೂ ಆಗಿರ್ಬೋದು. ಆ ವ್ಯಕ್ತಿ ಬರ್ತಾರೆ, ನನ್ನನ್ನ ಮೋಸ ಮಾಡಲ್ಲ, ನನ್ನನ್ನ ಕೈ ಬಿಡಲ್ಲ ಅಂತ ಹೇಳ್ಕೊಂಡು ನೀವು ನಂಬ್ಕೊಂಡಿದ್ದೀರಾ. ಬಟ್ ಆ ಹೋಪ್ ಏನಿದೆ, ಆ ಹೋಪಿಗೆ ಅವರು ಇಲ್ಲಿ ಆ ಹೋಪ್ನ ಅವ್ರು ನೀವು ಏನ್ ಇಟ್ಕೊಂಡಿದ್ರೆ ಅವ್ರ ಮೇಲೆ ಹೋಪ್ನ ಅದನ್ನ ಅವರು ಕಳ್ಕೊಂಡಿದ್ದಾರೆ. ಓಕೆ, ನೀವು ಅವ್ರ ಮೇಲೆ ಏನ್ ನಂಬಿಕೆ ಇಟ್ಟಿದ್ರೆ ಆ ನಂಬಿಕೆನ ಅವ್ರು ಆಲ್ರೆಡಿ ಕಳ್ಕೊಂಡ್ಬಿಟ್ಟಿದ್ದಾರೆ. ಆದ್ರೂ ಕೂಡ ನೀವು ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಲ್ಲಿ ಬರ್ತಿರುವಂತದ್ದು ನೀವು ತುಂಬಾ ಬೇಗ ಎಲ್ಲರನ್ನು ಬಿಲೀವ್ ಮಾಡ್ತೀರಾ. ಅದೇ ನಿಮ್ಮ ಮೈನಸ್ ಪಾಯಿಂಟ್, ನಿಮ್ಮ ಒಂದು ಏನ್ ಹೇಳ್ಬೋದು ಮೈನಸ್ ಪಾಯಿಂಟ್ ಇರ್ಬೋದು, ನಿಮ್ಮ ವೀಕ್ನೆಸ್ ಆಗಿರ್ಬೋದು. ಅದೇ ಇಲ್ಲಿ ನಿಮ್ಮನ್ನ ಬೇಗ ಈಸಿಯಾಗಿ ಯಾರು ಬೇಕಿದ್ರು ನಂಬಿಸ್ಬೋದು, ಈಸಿಯಾಗಿ ನಿಮ್ಮನ್ನ ಏನ್ ಹೇಳ್ಬೋದು ಫೂಲ್ ಮಾಡ್ಬೋದು. ಓಕೆನಾ, ಸೊ ಅದೇ ತರನೇ ನೀವು ಫೂಲ್ ಆಗ್ಬಿಟ್ಟೆ ಅವ್ರಿಗೆ ತುಂಬಾನೇ ಹೆಲ್ಪ್ ಮಾಡಿದೀರಾ. ಆ ತರ ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಒಂದು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಟ್ರಸ್ಟ್ ಮಾಡಬೇಕು ಎಲ್ಲರೂ, ಸತ್ಯ ಅದು ಹೌದು. ಬಟ್ ಟೂ ಮಚ್ ಆಗಿ ನೀವು ಯಾರೊಬ್ರನ್ನ ಬಿಲೀವ್ ಮಾಡೋದು ಅದು ತುಂಬಾನೇ ಡೇಂಜರಸ್ ಆಗಿರತ್ತೆ. ಓಕೆ, ಇಲ್ಲಿ ಸಾಲ ಕೊಡುವಂಥದ್ದು, ಸಾಲ ಇಸ್ಕೊಳ್ಳುವಂಥದ್ದಲ್ಲಿ ವಿಷಯ ಬಂದಾಗ ಫಸ್ಟ್ ಆಫ್ ಆಲ್ ನಾನು ಹೇಳುವಂಥದ್ದು ಏನಂತ ಹೇಳಿದ್ರೆ, ಈ ಒಂದು ಎನರ್ಜಿ ಪ್ರಕಾರ ಬರ್ತಿರುವಂಥದ್ದು ಸಾಲ ಇಸ್ಕೊಳ್ಳೋರಿಗೆ ನಾವು ಹೇಳುವಂಥದ್ದಲ್ಲ, ಬೈಯುವಂಥದ್ದಲ್ವಾ ಅಥವಾ ಅವ್ರನ್ನ ನಾವು ಏನು ನೆಗೆಟಿವ್ ಆಗಿ ನೋಡುವಂಥದ್ದಲ್ಲ. ಬಟ್ ಸಾಲ ಯಾರು ಕೊಟ್ಟಿರ್ತಾರಲ್ವಾ ಅವ್ರನ್ನ
ಫಸ್ಟ್ ಆಫ್ ಆಲ್ ಇಟ್ಕೊಂಡು ಬೈಬೇಕು. ಯಾಕಂತ ಹೇಳಿದ್ರೆ ನೀವೇನೋ ಒಂದು ಬಿಲೀವಲ್ಲಿ ಕೊಟ್ಟಿರ್ತೀರ, ಎಸ್ ರೈಟ್, ಬಟ್ ನೀವು ಆ ವ್ಯಕ್ತಿ ವಾಪಸ್ ಕೊಡ್ತಾರೋ ಇಲ್ವೋ ಅಂತ ನಿಮಗೇನೂ ಗೊತ್ತಿಲ್ಲದೇನೆ ಅಷ್ಟು ಟ್ರಸ್ಟಲ್ಲಿ ನೀವು ಕೆಲವೊಬ್ರು ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಲಕ್ಷನೇ ಕೊಟ್ಟು ನೀವು ಕಳ್ಕೊಂಡಿರೋಂಥ ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಇದಕ್ಕೆ ಯೂನಿವರ್ಸಿನ ಏನು ಗೈಡೆನ್ಸ್ ಬರುತ್ತೆ ಫಸ್ಟ್ ನೋಡೋಣ, ಚೆಕ್ ಮಾಡೋಣ. ದ ಚಾರಿಯೇಟ್ ಬಂದಿರೋದ್ರಿಂದ, ಓಕೆ, ಬಾಟಮ್ ಆಫ್ ದ ಕಾರ್ಡ್ ದ ಚಾರಿಯೇಟ್ ಬಂದಿದೆ. ಎಷ್ಟು ಮೋಸ ಮಾಡಿದ್ದಾರೆ ಅಂತ ಹೇಳಿ, ನಿಮ್ಮ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸನ ನಿಮಗಿಲ್ಲಿ ಮಾಡಿದ್ದಾರೆ. ಓಕೆ, 2 ಕಾರ್ಡ್ಸ್ ಇದೆ. ಕಿಂಗ್ ಆಫ್ ಪೆಂಟಿಕಲ್, 4 ಆಫ್ ಫ್ಯಾಂಡ್ಸ್, ಓಕೆ, ಪೇಜ್ ಆಫ್ ಸಾರ್ಟ್ಸ್ ಬಂದಿದೆ. ನೋಡಿ ಇಲ್ಲಿ ನಿಮ್ಮ ಮನಸ್ಸಿಗೆ ಎಷ್ಟು ಹರ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಕೆಲವೊಬ್ರು ಎನರ್ಜಿ ಕನೆಕ್ಟ್ ಮಾಡಿದಾಗ ಕೋಲನ್ನು ನೀವೇ ಕೊಟ್ಟು ಹೊಡ್ಸ್ಕೊಂಡಿರೋಂಥ ಪರಿಸ್ಥಿತಿ ನಿಮಗೆ ಇಲ್ಲಿ ಆಗಿದೆ ಅಂತ ಇಲ್ಲಿ ಬರ್ತಾ ಇದೆ. ಓಕೆ, ಕೆಲವೊಬ್ರಿಗೆ ಗೊತ್ತಿತ್ತು ಆ ವ್ಯಕ್ತಿ ಅಷ್ಟು ನಂಬಿಕೆಗೆ ಅರ್ಹರಲ್ಲ, ಅಥವಾ ಆ ವ್ಯಕ್ತಿಗೆ ಅಷ್ಟು ಹೆಲ್ಪ್ ಮಾಡೋದು ಬೇಡ, ಅಥವಾ ನಿಮಗೆ ಈ ಥರ ಫೀಲ್ ಆಗೋದ್ಕಿಂತ ಬೇರೆಯವರಿಂದ ನಿಮಗೆ ಈ ಥರ ಫೀಲ್ ಅನ್ಸಿರ್ಬೋದು, ಬೇರೆಯವ್ರು ನಿಮಗೆ ಅಡ್ವೈಸ್ ಮಾಡಿರ್ಬೋದು, ಆ ಥರ ಅಷ್ಟು ಈಸಿಯಾಗಿ ಟ್ರಸ್ಟ್ ಮಾಡಬೇಡ. ನಿಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಅಥವಾ ಬೇರೆ ಯಾರೊಬ್ರು ನಿಮಗೆ ಇದನ್ನ ಅಡ್ವೈಸ್ ಮಾಡಿದ್ದಾರೆ, ಸಮಥಿಂಗ್ ನೀನು ಅಷ್ಟು ದುಡ್ಡು ಕೊಡಬೇಡ, ಅಷ್ಟು ನೀನು ಅವ್ರನ್ನ ಬಿಲೀವ್ ಮಾಡಬೇಡ, ಪ್ರೀತಿ ವಿಷಯದಲ್ಲೇ ಆಗಿರ್ಬೋದು, ಮನಿ ವಿಷಯದಲ್ಲೇ ಆಗಿರ್ಬೋದು, ಅಥವಾ ಯಾವುದೇ ಒಂದು ವಿಷಯದಲ್ಲಿ ಅವ್ರ ಜೊತೆ ನೀನು ಅಷ್ಟೊಂದು ಫೀಲಿಂಗ್ಸ್ನ ಅಟ್ಯಾಚ್ಮೆಂಟನ್ನು ಬೆಳೆಸ್ಕೊಂಬೇಡ ಅಂತ ಹೇಳ್ಬಿಟ್ಟು ನಿಮಗೆ ಹೇಳಿದ್ದಾರೆ. ಆದರೂ ಕೂಡ ನೀವು ಕೇಳಿದೇನು ಕೂಡ ನೀವು ಅದನ್ನು ಇನ್ನೂ ಜಾಸ್ತಿ ಮಾಡ್ಕೊಂಡಿದ್ರೆ, ಅವ್ರನ್ನ ಅಟ್ಯಾಚ್ಮೆಂಟ್ ಮಾಡ್ಕೊಳ್ಳೋದು, ಅವ್ರ ಫೀಲಿಂಗ್ಸಿಗೆ ಇನ್ನೂ ಕನೆಕ್ಟ್ ಆಗಿರುವಂಥದ್ದು. ಇಲ್ಲಿ ಯೂನಿವರ್ಸಿಂದ ನಿಮಗೆ ಗೈಡೆನ್ಸ್ ಆಗಿ ಸಿಗ್ತಾ ಇರುವಂಥ ಮೆಸೇಜಸ್ ಏನಂತ ಹೇಳಿದ್ರೆ, ನೀವು ಯಾರನ್ನೇ ಬಿಲೀವ್ ಮಾಡ್ತಿರೋ ಒಂದ್ಸಲ ನೀವು ಕ್ರಾಸ್ ಚೆಕ್ ಮಾಡಿ. ಓಕೆ, ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಆಲ್ರೆಡಿ ಬಂದಿರೋವಂಥದ್ದು, ನೀವು ತುಂಬ ಇನ್ನೋಸೆಂಟ್, ನಿಮ್ಮನ್ನ ಯಾರು ಬೇಕಿದ್ರೂ ಈಸಿಯಾಗಿ ಫೂಲ್ ಮಾಡ್ಬೋದು. ಅದಕ್ಕೆ ನಿಮಗೆ ಯೂನಿವರ್ಸಿಂದ ಗೈಡೆನ್ಸ್ ಆಗಿ ಸಿಗ್ತಿರೋಂಥ ಮೆಸೇಜಸ್, ಅತಿ ಬೇಗ ಅಷ್ಟು ಈಸಿಯಾಗಿ ಯಾರನ್ನೂ ಟ್ರಸ್ಟ್ ಮಾಡಬೇಡಿ. ಓಕೆ, ಸ್ವಲ್ಪ ಕ್ರಾಸ್ ಚೆಕ್ ಮಾಡಿ, ಅಥವಾ ಹೇಗೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ ಅವ್ರ ಬಗ್ಗೆ. ಆ್ಯಂಡ್ ನೋಡಿ, ಇಲ್ಲಿ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸ ಮಾಡಿದ್ರು ಕೂಡ ನೀವು ಇನ್ನೂ ಕೂಡ ಅವ್ರ ನೆನಪಲ್ಲಿ ಅವರ ಒಂದು ಫೀಲಿಂಗ್ಸಿಗೆ ಇನ್ನು ಅಟ್ಯಾಚ್ಮೆಂಟ್ ಆಗ್ಬಿಟ್ಟು ಅವ್ರು ಇನ್ನೂ ಬರ್ತಾರೆ ಅನ್ನೋ ಅವ್ರ ಮೇಲೆ ಒಂದು ಹೋಪ್ ಇಟ್ಕೊಂಡು ಕೂತ್ಕೊಂಡಿದ್ದೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಬಟ್ ಅವ್ರ ಲೈಫನ್ನ ಆರಾಮಾಗಿ ಲೀಡ್ ಮಾಡ್ತಾ ಇದ್ದಾರೆ, ಖುಷಿಯಾಗಿ ಲೀಡ್ ಮಾಡ್ತಾ ಇದ್ದಾರೆ. ಬಟ್ ಅವರಿಗೆಲ್ಲ ಹೆಲ್ಪ್ ಬೇಕಿತ್ತು, ಹೆಲ್ಪ್ ಎಲ್ಲ ತಗೊಂಡ್ರು, ಇವಾಗ ಆರಾಮಾಗಿ ಖುಷಿಯಾಗಿ ಲೈಫನ್ನ ಲೀಡ್ ಮಾಡ್ತಿರೋಂಥ ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಇದಕ್ಕೆ ಏಂಜಲ್ ಗೈಡೆನ್ಸ್ ಏನು ಬರುತ್ತೆ ಚೆಕ್ ಮಾಡೋಣ. ಪರ್ಫೆಕ್ಟ್ ಟೈಮಿಂಗ್. ಆ ಹಣ ಅಥವಾ ಆ ಪ್ರೀತಿನ ನೀವು ಮತ್ತೆ ಪಡ್ಕೊಳ್ತೀರಾ ಅಂತ ಹೇಳಿದ್ರೆ, ಕೆಲವೊಬ್ಬರಿಗೆ ಇಲ್ಲಿ 5 ಆಫ್ ಕಪ್ಸ್ ಇಲ್ಲಿ ಸೆಂಟ್ರಲಲ್ಲಿ ಬಂದಿದೆ. ಓಕೆ, ನಿಮಗೆ ಚೀಟ್ ಮಾಡಿರೋವಂಥದ್ದು ಕರ್ಮ ರಿಟರ್ನ್ಸ್, ಅವರಿಗೆ ಕೆಲವೊಬ್ಬರಿಗೆ ಇಲ್ಲಿ ರಿಟರ್ನ್ಸ್ ಆಗಿರೋವಂಥದ್ದು ಅವ್ರಿಗೆ ಗೊತ್ತಾಗಿದೆ. ನಿಮಗೆ ಚೀಟ್ ಮಾಡಿದ್ದು ಅವ್ರಿಗೆ ಅದು ರಿಯಲೈಸ್, ಅವ್ರಿಗೆ ಸ್ವಲ್ಪ ಪೆಟ್ಟುಗಳು ಬಿದ್ದಿರೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ನಿಮಗೆ ಯಾವಾಗ ಚೀಟ್ ಮಾಡಿದ್ರು ಅಷ್ಟರ ಮೇಲೆ ಅವರಿಗೂ ಸ್ವಲ್ಪ ಲೈಫಲ್ಲಿ ಪ್ರಾಬ್ಲಮ್ಸ್ ಆದಮೇಲೆ ಅವ್ರಿಗೆ ರಿಯಲೈಸ್ ಆಗಿದೆ, ನಿಮ್ಮಿಂದ ಹೆಲ್ಪ್ ತಗೊಂಡು ನಿಮಗೆ ಚೀಟ್ ಮಾಡಿರೋದ್ರಿಂದನೇ ಈ ಥರ ಪ್ರಾಬ್ಲಮಲ್ಲಿ ನಾನು ಸಿಗಾಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಅವರು ರಿಯಲೈಸ್ ಮಾಡಿಕೊಂಡು ಪರ್ಫೆಕ್ಟ್ ಟೈಮಿಂಗಲ್ಲಿ ನಿಮ್ಮ ಲೈಫಿಗೆ ರಿಟರ್ನ್ ಬರೋವಂಥ ಚಾನ್ಸಸ್ ಇದೆ ಇಲ್ಲಿ. ಆ್ಯಂಡ್ ಆ ಮನಿನ ವಾಪಸ್ ಕೊಡೋಂಥ ಚಾನ್ಸಸ್ ಇದೆ, ಬಿಕಾಸ್ ಅವರ ಒಂದು ಕರ್ಮ ರಿಟರ್ನ್ ಸಿಕ್ಕಿದೆ ಹಾಗಾಗಿ. ಓಕೆ, ರೀಕನ್ಸಿಡರ್. ನೀವು ಯಾರನ್ನೇ ಬಿಲೀವ್ ಮಾಡ್ತೀರಾ ಅಂತ ಹೇಳಿದ್ರು ಒಂದ್ಸಲ ನೀವು ಕ್ರಾಸ್ ಚೆಕ್ ಮಾಡಿ ಅವ್ರನ್ನ ಬಿಲೀವ್ ಮಾಡಿ. ಲಿಸನ್ ಟು ಯುವರ್ ಇಂಟ್ಯೂಷನ್. ಕೆಲವೊಬ್ರಿಗೆ ಎಷ್ಟೊಂದು ಸಲ ಅನ್ಸಿರ್ಬೋದು, ಇದು ಸರಿ ಇಲ್ಲ, ಹೋಗ್ತಿರೋ ದಾರಿ ಸರಿ ಇಲ್ಲ, ಅಥವಾ ಸಮಥಿಂಗ್ ನಿಮಗೆ ಇಂಟ್ಯೂಷನ್ ನಿಮಗೆ ಹೇಳಿದೆ, ನಿಮ್ಮ ಲೈಫಲ್ಲಿ ಏನು ಪ್ರಾಬ್ಲಮ್ ಆಗ್ತಿತ್ತಲ್ವ ಅವಾಗ ನಿಮ್ಮ ಇಂಟ್ಯೂಷನ್ ಪವರ್ ನಿಮಗೆ ಹೇಳಿದೆ. ಬಟ್ ಅದು ನೀವು ನಿಮ್ಮ ಇಂಟ್ಯೂಷನ್ ಅಂದರೆ ನಿಮ್ಮ ಒಳ ಮನಸ್ಸಿಗೆ ನೀವು ಗಮನ ಕೊಡಲಿಲ್ಲ. ಓಕೆ, ಇಲ್ಲಿ ಏಂಜಲ್ ಮೆಸೇಜ್ ನಿಮಗೆ ಸಿಗ್ತಿರೋಂಥದ್ದು, ಲಿಸನ್ ಟು ಯುವರ್ ಇಂಟ್ಯೂಷನ್. ನಿಮ್ಮ ಇಂಟ್ಯೂಷನ್ ನಿಮಗೆ ಏನು ಹೇಳುತ್ತೆ, ನಿಮ್ಮ ಒಳ ಮನಸ್ಸು ನಿಮಗೆ ಏನು ಹೇಳುತ್ತೆ ಅದನ್ನು ಕೇಳಿ ಅನ್ನೋಂಥ ಮೆಸೇಜಸ್ ನಿಮಗೆ ಇಲ್ಲಿ ಏಂಜಲಿನ ಸಿಗ್ತಿರೋಂಥ ಮೆಸೇಜಸ್ ಆಗಿದೆ. ಬಾಟಮ್ ಆಫ್ ದ ಕಾರ್ಡ್, ಇಟ್ಸ್ ಅಪ್ ಟು ಯು. ಓಕೆ, ಅವರಿಂದ ನಿಮಗೆ ರಿಟರ್ನ್ ನಿಮಗೆ ಪ್ರೀತಿ ಸಿಗುತ್ತೋ, ಅಥವಾ ಅವರಿಂದ ನಿಮಗೆ ಏನು ಸಿಗುತ್ತೋ ಇಲ್ವೋ, ಅಥವಾ ನೀವೇನು ಅವರಿಂದ ಬಯಸ್ತಿದ್ರೋ ಏನೋ, ಅದಕ್ಕೆ ಇಲ್ಲಿ ಏಂಜಲ್ ಆಗಿ ನಿಮಗೆ
ಏಂಜಲ್ ನಿಮಗೆ ಹೇಳ್ತಿರುವಂಥ ಗೈಡೆನ್ಸ್ ಮೆಸೇಜಸ್, ಇಟ್ಸ್ ಅಪ್ ಟು ಯು. ನಿಮಗೇನು ಅನಿಸ್ತಾ ಇದೆ, ನಿಮ್ಮ ಇಂಟ್ಯೂಷನ್ ನಿಮಗೇನು ಹೇಳ್ತಿದೆ, ನಿಮ್ಮ ಒಳ ಮನಸ್ಸು ನಿಮಗೇನು ಹೇಳ್ತಿದೆ, ಅದನ್ನು ಕೇಳಿ ಅನ್ನುವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಿರುವಂಥದ್ದು. ಓಕೆ, ಥ್ಯಾಂಕ್ ಯು. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ನನಗೆ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.